ಇವರು ದೈವಭಕ್ತಿ ಏನಿದೆ ಅದಕ್ಕೆ ವ್ಯತಿರಿಕ್ತವಾಗಿ ಅವರು ವಿಚಾರವಾದ ಸಿದ್ದರಾಮಯ್ಯ ಅವ್ರದ್ದು ಇತ್ತೀಚೆಗೆ ಯಾಕೋ ಕಳೆದ ಒಂದು ವರ್ಷದಿಂದ ಸ್ವಲ್ಪ ವಿಚಾರವಾದ ವೀಕ್ ಆಗಿ ಬಂದ್ಬಿಟ್ಟು ಅವ್ರು ಎಲ್ಲಾ ದೇವಸ್ಥಾನಗಳಿಗೂ ಹೋಗ್ತಾರೆ, ಕುಂಕುಮ ಹಚ್ಚಿಸ್ಕೊಳ್ತಾರೆ. ಮೊದಲೆಲ್ಲ ಕುಂಕುಮ ಹಚ್ಚೋಕ್ ಬಂದ್ರೆ ಬೈದ್ಬಿಡೋರು. ವಿಶೇಷವಾಗಿ ಅವ್ರಿಗೆ ಅಂದ್ರೆ ಏನೋ ಕುಂಕುಮ ಹಚ್ಕೊಂಡ್ಬಿಟ್ರೆ ಬಿಜೆಪಿ ತರ ಆಗೋಗ್ಬಿಡುತ್ತೆ ಅಂತ ಅವ್ರಿಗೆ ಭಯ ಐತಿ. ಈಗ ಹಂಗಿಲ್ಲ. ಎಲ್ಲಾ ದೇವಸ್ಥಾನ, ಹಾಸನಾಂಬೆ ದರ್ಶನಕ್ಕೆ ಫಸ್ಟ್ DK ಶಿವಕುಮಾರ್ ಹೋಗ್ಬಂದ್ರು, ಮರುದಿವ್ಸವೇ ಸಿದ್ದರಾಮಯ್ಯನೂ ಹೋಗ್ಬಂದ್ರು. ಚಾಮುಂಡೇಶ್ವರಿ ದೇವಸ್ಥಾನಕ್ಕಂತೂ ತಪ್ಪದೆ ಹೋಗ್ತಾ ಇರ್ತಾರೆ, ಬರ್ತಾ ಇರ್ತಾರೆ. ಸೊ ಆದ್ರೆ ದೈವಭಕ್ತಿ ವಿಚಾರದಲ್ಲಿ ಈಗ ಲೇಟೆಸ್ಟ್ ಫಿಲಾಸಫಿ ಏನಂದ್ರೆ DK ಶಿವಕುಮಾರ್ ಅವ್ರದ್ದು ಪ್ರಯತ್ನ ಫೇಲ್ ಆಗ್ಬೋದು, ಪ್ರಾರ್ಥನೆ ಫೇಲ್ ಆಗಲ್ಲ ಅಂತ ಅಂದ್ಬಿಟ್ಟು. ಸೊ ಈಗ ಕಟ್ಟ ಕಡೆಯಲ್ಲಿ ಅವ್ರ ಹೈಕಮಾಂಡ್ಗೆ ಸಿದ್ದರಾಮಯ್ಯ ಅವರು ಏನು ಕ್ರಾಂತಿಕಾರಿ ಲಕ್ಷಣ ಇದೆ, ಅದು ಜಾಗೃತ ಆಗುತ್ತೆ ಅನ್ನೋ ಭಯ ಇದೆಯಾ ಅಂತ. ಬೇಗ ಈ ಜಟಿಲತೆ ಇತ್ಯರ್ಥ ಆಗ್ಬಿಟ್ಟು ಒಂದು ಸ್ಥಿರ ಸರ್ಕಾರ ಬರಲಿ. ಬಾಕಿ 2.5 ವರ್ಷಗಳ ಕಾಲ ಆದ್ರೂ ಅಂದ್ರೆ ಇವ್ರು ಬೇರೆ ಯಾವ ಗ್ಯಾರಂಟಿ ಕೊಡ್ತಾರೋ ಬಿಡ್ತಾರೋ, ಅಟ್ಲೀಸ್ಟ್ ಭ್ರಷ್ಟಾಚಾರ ಮುಕ್ತ ದಕ್ಷ ಆಡಳಿತ ಕೊಟ್ರೆ ಸಾಕು. ಬೇರೆ ಯಾವ ಗ್ಯಾರಂಟಿ ಬಡವರು, ಪಾಪ ಕರ್ನಾಟಕ ಬಡವರು ಏನ್ ಕೇಳಿರಲ್ಲ, ಕೇಳ್ತಿದ್ರು ಇವರೇ ಅವ್ರಿಗೆ ಗ್ಯಾರಂಟಿ ಕೊಟ್ಬಿಟ್ಟು ಈಗ ಫಜೀತಿ ಮಾಡ್ಕೊಬಿಟ್ಟಿದ್ದಾರೆ. ಮಾತೆತ್ತರೆ ಬೆರಳು ತೋರಿಸ್ತಾರೆ, ಕೇಂದ್ರ ಸರ್ಕಾರ ನಮ್ಗೆ ಅನ್ಯಾಯ ಮಾಡ್ತಿದೆ ಅಂತ ಅಂದ್ಬಿಟ್ಟು ಹೋಗ್ಬಿಟ್ಟು ಮಂತ್ರಿಮಂಡಲ ಹೋಗ್ಬಿಟ್ಟು ಜಂತರ್ ಮಂತರಲ್ಲಿ ಪ್ರತಿಭಟನೆ ಮಾಡ್ತಾರೆ. ಅಧಿಕಾರ ನಡೆಸೋರಿಗೆ ಪ್ರತಿಭಟನೆ ಮಾಡೋ ಅಧಿಕಾರ ಇಲ್ಲ, ಅವ್ರು ಕಾನೂನು ಭಂಗ ಮಾಡೋಂಗಿಲ್ಲ, ಆದ್ರೂ ಪ್ರತಿಭಟನೆ ಮಾಡ್ತಾ ಇರ್ತಾರೆ ಆಗಾಗ್ಗೆ. ಆದ್ರೆ ಈ ಪ್ರತಿಭಟನೆಗೆ ಈ ಅಂತರ್ಯುದ್ಧ ಏನಿದೆ ಇದು ಜನರ ತಾಳ್ಮೆಯನ್ನ ಪರೀಕ್ಷಿಸ್ತಾ ಇದೆ. ನೀವ್ ಹೇಳಿದಾಗ ಇದು ಬೇಗ ಇತ್ಯರ್ಥ ಆಗಬೇಕು. ಓಕೆ, ಆಲ್ ರೈಟ್, ಓಕೆ, ಎಸ್, ಐ ವಿಲ್ ಕಮ್ ಬ್ಯಾಕ್ ಸರ್. ಎಸ್, ಚಿನಾರಾಮು ಸರ್, ಏನು ಹೈಕಮಾಂಡ್ಗೆ ಯಾಕೆ ಡಿಲೇ ಮಾಡ್ತಾ ಇದೆ? ಅವ್ರಿಗೆ ಗೊತ್ತಾಗಲ್ವಾ ರಾಜ್ಯದಲ್ಲಿ ಏನೇನಾಗ್ತಾ ಇದೆ ಅಂತ? ಈಗ ರಾಜ್ಯದಲ್ಲಿ ಶಾಸಕರು ಒಂಥರ ಅಸಮಾಧಾನ ಆಗಿದ್ದಾರೆ ಅಂತ ತಕ್ಷಣ ಅಲ್ಲಿಂದ ನೀವು ಸುರ್ಜೇವಾಲಾ ಅವ್ರನ್ನ ಕರೆಸಿ 1-to-1 ಮೀಟಿಂಗ್ ಮಾಡಿ ಏನೋ ತೇಪೆ ಹಚ್ಚೋ ಕಾರ್ಯಕ್ರಮ ಏನೋ ಒಂದು ಮಾಡಿದ್ರೆ, ಈ ರೀತಿ ರಾಜ್ಯದಲ್ಲಿ ಒಂದು ಬ್ಯಾಡ್ ಮೆಸೇಜ್ ಹೋಗ್ತಾ ಇದೆ, ಜನ ಆದಿ ಬೀದಿಯಲ್ಲಿ ಮಾತಾಡ್ಕೊಳ್ತಾ ಇದ್ದಾರೆ, ಇದೇನಾಗ್ತಾ ಇದೆ ಅನ್ನೋದ್ರ ಬಗ್ಗೆ ಇಡೀ ಆಡಳಿತ ವ್ಯವಸ್ಥೆಯ ಮೇಲೇನೆ ಮತ್ತು ಹೈಕಮಾಂಡ್ ಬಗ್ಗೆನೇ ಒಂದು ದೊಡ್ಡ ಪ್ರಶ್ನೆ ಹೇಳ್ತಾ ಇದೆ ಅನ್ನೋ ವಿಚಾರ ಹೈಕಮಾಂಡ್ ಗೊತ್ತಾಗೋದಿಲ್ವಾ? ಏನದು, ಯಾಕಷ್ಟು ಗ್ರಾಂಟೆಡ್? ಇಲ್ಲ, ಇದು ಹೈಕಮಾಂಡ್ಗೆ ಸಂಪೂರ್ಣವಾಗಿ ಗೊತ್ತಿದೆ. ಅವ್ರಿಗೆ ಗೊತ್ತಿರೋದು ಅಷ್ಟೇ, ಏನಾದರೂ ಮಾಡಬೇಕು. ಇಲ್ಲಿ ಇಬ್ಬರ ಮಧ್ಯೆ ಯಾರು ಜಾಸ್ತಿ ದುಡ್ಡು ಕೊಡ್ತಾರೆ, ಯಾರು ಹೈಕಮಾಂಡ್ಗೆ ದುಡ್ಡು ಸಪ್ಲೈ ಮಾಡ್ತಾರೆ, ಯಾರ್ಯಾರು ಹೆಚ್ಚು ಕಾಂಟ್ರಾಕ್ಟ್ ಮಾಡ್ತಾರೆ, ಕಾಂಟ್ರಾಕ್ಟ್ಗಳದ್ದು ಯಾರು ತುಂಬ ದಪ್ಪ ಇದ್ದೀರಾ, ಅದರಲ್ಲೂ ಯಾವುದೇ ಸೈಡ್ ಎಫೆಕ್ಟ್ ಇಂದ ಸಣ್ಣ ಆಗ್ಬೇಕಾ? ಎಷ್ಟೋ ಜನ ಹೇಳ್ತಾ ಇದ್ರಿ ಸರ್, ನಾನು ಜಿಮ್ಗೆ ಹೋಗ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಸರ್, ವರ್ಕೌಟ್ ಮಾಡ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ. 100% ಯಾವ ಜಿಮ್ಗೂ ಹೋಗ್ದಂಗೆ ವರ್ಕೌಟು ಮಾಡ್ದಂಗೆ ನೀವು ಸಣ್ಣ ಆಗ್ಬೋದು. ಪ್ರತಿದಿನ ಬೆಳಿಗ್ಗೆ ಸಂಜೆ 2 ಟೈಮ್ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಯಾಕೆಂದ್ರೆ ಜೀನಿ ಸ್ಲಿಮ್ ಒಂದು ಉತ್ತಮ ಆಹಾರ. ಇಟ್ಕೊಂಡಿದ್ದಾರೆ ರಾಜ್ಯದಲ್ಲಿ. ಇವತ್ತು ಕಾಂಟ್ರಾಕ್ಟ್ ಇಡ್ತಾ ಇರೋದು ಉಪಮುಖ್ಯಮಂತ್ರಿಗೆ DK ಶಿವಕುಮಾರ್ ಅವ್ರ ಬೊಕ್ಕಸದಿಂದ ಕೊಡ್ತಾರಾ ಅಥವಾ ಸಿದ್ದರಾಮಯ್ಯ ಅವ್ರ ಬೊಕ್ಕಸದಿಂದ ಕೊಡ್ತಾರಾ? ಸರ್, ಈಗ ದುಡ್ಡಿಂದ ವಿಚಾರ ಅಲ್ಲ ಇದು, ಈಗ ಇದು ಡಿಸಿಷನ್ ವಿಚಾರ. ಯಾಕೆ ಡಿಸಿಷನ್ಸ್ ಡಿಲೇ ಆಗ್ತಾ ಇದೆ? ಡಿಸಿಷನ್ ಏನಾದ್ರೂ ಸಿದ್ದರಾಮಯ್ಯನವ್ರ ಪರ ಕೊಟ್ರೆ DK ಶಿವಕುಮಾರ್ ಏನಾದರೂ ಡ್ಯಾಮೇಜ್ ಮಾಡ್ತಾರೆ, ನಮಗೆ ಲಾಸ್ ಆಗ್ತದೆ. ಅಥವಾ DK ಶಿವಕುಮಾರ್ ನೀನು ಮುಖ್ಯಮಂತ್ರಿ ಹೋಗ, ನಾನು ಹೈಕಮಾಂಡ್ ಹೇಳ್ತಾ ಇದ್ದೀನಿ ಅಂದರೆ ಸಿದ್ದರಾಮಯ್ಯನು ಸುಮ್ಮನೆ ಕೂತ್ಕೋತಾರ? ಹಿಂದೆ 17 MLA ಓಡಿಸಿದ್ರು, ಏಯ್ ಹೋಗ್ರೋ, ಸಿದ್ದರಾಮಯ್ಯನವರ ಪಕ್ಷ ಬೀಳಿಸ್ತಾರೆ. ಏನ್ ಬೇಕು ಸರ್? ಒಂದ್ ವೇಳೆ ಈಗ ಒಂದು ಚರ್ಚೆ ಮಾಡೋಣ ಸರ್, ವಾದ ಮಾಡೋಣ. ಸಿದ್ದರಾಮಯ್ಯನವರು ಸುಮ್ಮನೆ ಕುತ್ಕೊಳ್ಳಲ್ಲ ಅಂತ ತಾವೇನು ಹೇಳ್ತಾ ಇದ್ರಿ, ಏನ್ ಬೇಕು ಅವ್ರಿಗೆ? ಮತ್ತೇನ್ ಬೇಕು? ಇನ್ನೇನು ಬೇಕು? ಯಾವ ಕಾರಣಕ್ಕೂ DK ಶಿವಕುಮಾರ್ಗೆ ಅಧಿಕಾರ ಬರಬಾರ್ದು. ನನ್ ಒಂದು ಕಣ್ಣೋದ್ರು DK ಶಿವಕುಮಾರ್ ಮುಖ್ಯಮಂತ್ರಿ ಸ್ಥಾನದಲ್ಲಿ ಕೂತ್ಕೊಳ್ಳೋದನ್ನ ನೋಡ್ಲಾರೆ, ಸಹಿಸ್ಕೊಳ್ಳಾರೆ. ದುಶ್ಮನ್ ಅವರು ಒಂದೇ ಪಾರ್ಟಿಯವರು ಇಬ್ಬರು ಸೇರಿ ಜೋಡೆತ್ತುಗಳ ತರ ದುಡಿದು ಕಾಂಗ್ರೆಸ್ ಪಕ್ಷವನ್ನ ಅಧಿಕಾರಕ್ಕೆ ತಂದಿದ್ದೀರಿ. ಒಂದ್ ವೇಳೆ ಇವರಿಬ್ಬರ ನಡುವೆ ಮಾತುಕತೆ ಆಗಿದೆ ಅನ್ನೋದಾದ್ರೆ, ಆಗ್ಲಿಲ್ಲ ಅನ್ನೋದಾದ್ರೂ ಹೈಕಮಾಂಡ್ ಅಣತಿಯಂತೆ ನಾನು ನಡೀತೀನಿ ಅಂದ್ರೆ ಎಲ್ಲ ಸಿಕ್ಕಿರುವಂತ ಸಿದ್ದರಾಮಯ್ಯ ಅವ್ರಿಗೆ ಇನ್ನೇನ್ ಬೇಕು? ನಾನು ಹೇಳೋದು ಅವರು ವಿಪ್ಲವ ಮಾಡ್ತಾರೆ, ಅವರು ಕ್ರಾಂತಿ ಮಾಡ್ತಾರೆ, ಅಥವಾ ಅವ್ರು ಸುಮ್ಮನೆ ಇರಲ್ಲ ಅನ್ನೋದಕ್ಕೆ ಏನ್ ಬೇಕು ಅವರಿಗೆ? ಈಗ ರಾಜಣ್ಣವರು ಇತ್ತೀಚೆಗೆ ಒಂದು ಸ್ಟೇಟ್ಮೆಂಟ್ ಕೊಟ್ಟರು. ಏನು ಸ್ಟೇಟ್ಮೆಂಟ್ ಕೊಟ್ಟರು ನೋಡ್ರಿ, ನಾನು JDS ಅಲ್ಲಿ ನನಗೆ ಸರಿಯಾಗಿ ನಡೆಸ್ಕೊಳ್ಳಿಲ್ಲ, ನಾನು ಕಾಂಗ್ರೆಸ್ ಬಂದೆ, ಕಾಂಗ್ರೆಸ್ ಅವ್ರು ಸರಿಯಾಗಿ ನಡೆಸ್ಕೊಳ್ಳಿಲ್ಲ, ನಾನು ಆಚೆ ಹೋದೆ, ಒಂದು ಸೀಟು ಗೆಲ್ಲಕ್ಕಾಗಲಿಲ್ಲ, ಮುಂದಿನ ದಿನಗಳಲ್ಲಿ ನಾನು ಎಲ್ಲಿರ್ತೀನೋ ಹೇಳೋಕ್ಕಾಗಲ್ಲ ಅಂತ ಸೂಚನೆ ಯಾರು ಕೊಡಿಸ್ತಾರದು? ಇದೆಲ್ಲ ಸಿದ್ದರಾಮಯ್ಯನವ್ರ ನಾಟಕಗಳು. ಸಿದ್ದರಾಮಯ್ಯನವ್ರ ನಾಟಕ ಯಾಕೆ? ಒಂದು ಕಡೆ ದಲಿತ ಮುಖ್ಯಮಂತ್ರಿ ಅಂತ ಕೂಗಾಕ್ಸ್ತಾರೆ, ಕೊಡಿ ಈಗ ದಲಿತ ಮುಖ್ಯಮಂತ್ರಿನ ಕೊಟ್ಬಿಡಿ, ಕೊಡಲ್ಲ. ಇದೆಲ್ಲ ನಾಟಕಗಳಾಡಿ ಡಬಲ್ ಗೇಮ್ ಮಾಡಿ ಆ ಕಡೆ ಈ ಕಡೆ ಹೊಡೆದಾಡ್ಕೊಂಡು ಯಾವ ಕಾರಣಕ್ಕೂ DK ಶಿವಕುಮಾರ್ಗೆ ಅಧಿಕಾರ ಕೊಟ್ಟರೆ ಪಕ್ಷ ಹಾಳಾಗ್ತದೆ ಅಂತಕ್ಕಂಥದ್ದು ಹೈಕಮಾಂಡಿನ ದೃಷ್ಟಿ. ಹೈಕಮಾಂಡಲ್ಲಿ ಇರ್ತಕ್ಕಂಥದ್ದು ನಾಮಕಾ ಪಟೇಲ್ ಅಧ್ಯಕ್ಷರವಿನ ಅವ್ರು ಡಿಸಿಷನ್ ತೊಗೊಳಕ್ಕಾಗಲ್ಲ. ಕರ್ನಾಟಕದ ರಾಜ್ಯದವರು
ಸರಿ ಡಿಸಿಷನ್ ಇವತ್ತು ಖರ್ಗೆ ಅವರಿಗೆ ಡಿಸಿಷನ್ ತಗೊಳ್ಳೋ ಅಧಿಕಾರ ಇಲ್ಲ ಅವ್ರಿಗೆ. ಅಲ್ಲ ರೀ, ಇಲ್ಲಿ ಇವ್ರು ನೋಡಿ, ಇವ್ರು ದೊಡ್ಡ ದೊಡ್ಡ ನಾಯಕರು ಇಲ್ಲಿಗೆ ಬಂದು ಭಾಷಣ ಹೊಡಿತಾರೆ, ಹಂಗೆ ಮಾಡ್ಬಿಡ್ತೀನಿ, ಹಿಂಗೆ ಮಾಡ್ಬಿಡ್ತೀನಿ, ಅದು ಮಾಡ್ಬಿಡ್ತೀನಿ, ಇದು ಮಾಡ್ಬಿಡ್ತೀನಿ ಅಂತೇಳಿ ದೊಡ್ಡ ದೊಡ್ಡ ಭಾಷಣ ಹೊಡಿತಾರಲ್ಲ ಇವರು. ಅಲ್ಲಿ ಹೋಗಿ BJP ಅವ್ರ ನೀವು ಅಷ್ಟೇ ಬಿಡ್ರಿ, ನೀವು ಏನು ಮೋದಿ ಅಮಿತ್ ಶಾ ಅವ್ರ ಎದುರುಗಡೆ ಮಾತಾಡೋ ಗತ್ತು ತಾಕತ್ತು ನಿಮ್ಗೆ ಇಲ್ಲ ಬಿಡ್ರಿ, ನಿಮ್ದೊಂಥರ. ಆದ್ರೆ ಇವ್ರದ್ದು ಆಂತರಿಕ ಪ್ರಜಾಪ್ರಭುತ್ವ ಉಕ್ಕಿ ಹರಿಯುವಂಥ ಪಕ್ಷ ಅಲ್ವಾ ಇವ್ರದ್ದು. ಸೊ ಇಂತಹ ಆಂತರಿಕ ಪ್ರಜಾಪ್ರಭುತ್ವ ಇರುವಂಥ ಈ ಪಕ್ಷದಲ್ಲಿ ಇವರೆಲ್ಲ ದೊಡ್ಡ ದೊಡ್ಡ ನಾಯಕರುಗಳು ಹೋಗಿ ಅಲ್ಲಿ ಮನೆ ಕಾಯೋದು ಏನು ಅಸಹ್ಯ ಸರ್ ಅದು. ಅವ್ರು ಅಪಾಯಿಂಟ್ಮೆಂಟ್ ಕೊಡಲ್ಲ ಅಂತ ಮತ್ತೆ ವಾಪಸ್ ಬರ್ತಾರಂತೆ, ಮತ್ತೆ ಇನ್ನೊಂದು ಫ್ಲೈಟ್ಗೆ ಹೋಗ್ತಾರಂತೆ, ಮತ್ತಲ್ಲಿ ಕುತ್ಕೋತಾರಂತೆ. ಈಗ ರವೀಂದ್ರ ರೇಷ್ಮೆ ಸರ್ ಹೇಳಿದ್ರು, ಫೋನು ಆನ್ಲೈನು ಇದು ಇಲ್ಲಿಂದನೇ ಕುತ್ಕೊಂಡು ನೀವು ಯಾರಿಗೆ ಬೇಕೋ ಅವ್ರಿಗೆ ಮಾತಾಡುವಂಥ ಹೈಯೆಸ್ಟ್ ಟೆಕ್ನಾಲಜಿ ಇರುವಂಥ ಈ ಸಂದರ್ಭದಲ್ಲಿ ಹೋಗೋಗಿ ಮನೆ ಕಾಯೋದೇನದು. ಈಗ DK ಶಿವಕುಮಾರ್ ಮತ್ತೆ ಬುಲಾವ್ ಬನ್ನಿ ನೀವು ಡೆಲ್ಲಿಗೆ ಅಂತ. ಏನಕ್ಕೆ? ಈಗ ರವೀಂದ್ರ ರೇಷ್ಮೆ ಹೇಳ್ದಾಗೇನೆ ನೀವು ಇಲ್ಲೇ ಫೋನಲ್ಲೇ ಕನ್ಸಲ್ಟ್ ಮಾಡ್ಬೋದು, ವಿಡಿಯೋ ಕಾನ್ಫರೆನ್ಸ್ ಮಾಡ್ಬೋದು, ಏನು ಬೇಕೋ ಮಾಡ್ಕೋಬೋದು. ಟೆಕ್ನಾಲಜಿ ತುಂಬ ಬೆಳೆದಿದೆ. ಇವತ್ತು ವಾಪಸ್ ಮತ್ತೆ ಹೋಗ್ತಾ ಇದ್ದಾರೆ. DK ಶಿವಕುಮಾರ್ ಅವ್ರನ್ನ ಕರೆದಿದ್ದಾರೆ. ನೆನ್ನೆ 3 ದಿವಸ ಅಲ್ಲಿ ಅಲ್ದ್ರು, ಸುತ್ತಾಡಿದ್ರು, ಮನೆ ಬಾಗಿಲು ಸುತ್ತಾಡಿದ್ರು. ನಾನು ಬಂದಿದ್ದು ಬೇರೆ ಉದ್ದೇಶಕ್ಕೆ, ಆ ಉದ್ದೇಶಕ್ಕೆ ಅಂತ ಏನೋ ನಾಟಕ ಆಡ್ತಾರೆ. ನನಗೆ ಹೈಕಮಾಂಡ್ ಹೆಂಗೆ ಹೇಳಿದ್ರೆ ಹಂಗೆ ಕೇಳ್ತೀನಿ, ನಾನು ಹೈಕಮಾಂಡ್ ಬ್ಲ್ಯಾಕ್ ಮೇಲ್ ಮಾಡಲ್ಲ ಅಂತಕ್ಕಂಥ ಮಾತನ್ನು DK ಶಿವಕುಮಾರ್ ಹೇಳ್ತಾರೆ.